ಆದಷ್ಟು ಬೇಗ ಅವರು ಹೇಳಿಬಿಟ್ರು, 10 ನಿಮಿಷದಲ್ಲಿ ನೀವು ನಿರ್ಧಾರ ಮಾಡಲಿಲ್ಲ ಅಂದರೆ ನನ್ನ ಶಾರ್ಟ್ ಲಿಸ್ಟ್ ಮಾಡಿದ್ದೇನೆ, 8 ಜನರನ್ನು ಆಯ್ಕೆ ಮಾಡಿದ್ದೇನೆ, ಅದರಲ್ಲಿ ಮೊದಲನೇ ಹುಡುಗ ಇವರು ಆಗೋದಿಲ್ಲ ಅಂದರೆ 2ನೇ ಹುಡುಗನಿಗೆ ನಾನು ಕರೀತೇನೆ ಅಂತ ಹೇಳಿದರು. ಪುಣ್ಯಕ್ಕೆ ನಮ್ಮ ತಂದೆ ತಾಯಿಗಳು 10 ನಿಮಿಷದಲ್ಲಿ ಎಸ್ ಅಂತ ಹೇಳಿದರು. ಹಾಗಾಗಿ ಬೇರೆಯವರನ್ನು ಆಹ್ವಾನ ಮಾಡಲಿಲ್ಲ. ಇದೆಲ್ಲ ಯೋಚನೆ ಮಾಡುವಾಗ ನಾನು ಜೀವನದಲ್ಲಿ ಕಂಡುಕೊಂಡಂಥ ಅನುಭವ ಏನಂತ ಹೇಳಿದರೆ, ನಾವೆಲ್ಲ ಪ್ಲ್ಯಾನ್ ಮಾಡೋದಂತ ಹೇಳ್ತೇವೆ, ಅದರಲ್ಲಿ ಅರ್ಥ ಇಲ್ಲ. ದೇವರ ಪ್ಲ್ಯಾನ್ ಏನಿದೆ ಅದನ್ನು ನಾವು ಕಂಡುಹಿಡಬೇಕು. ಅದನ್ನು ಕಂಡುಹಿಡಿದು ಅದರ ಪ್ರಕಾರ ಹೋದರೆ ಅವಾಗ ಎಲ್ಲವೂ ಒಳ್ಳೆಯದಾಗ್ತದೆ. ಫೇಲಿಯರ್ ಆಗಲಿಕ್ಕೆ ಕಾರಣ ಏನಂದರೆ ದೇವರ ಪ್ಲ್ಯಾನನ್ನು ನಾವು ನೆಗ್ಲೆಕ್ಟ್ ಮಾಡ್ತೇವೆ. ಭಗವಂತ ನಮ್ಮನ್ನು ಈ ಭೂಮಿಗೆ ಕಳುಹಿಸಿದಾಗ ಸುಮ್ಮನೆ ದುಡ್ಲಿಲ್ಲ, ಅವನೊಂದು ಪ್ಲ್ಯಾನ್ ಮಾಡಿಕೊಂಡೇ ಕಳಿಸಿದ್ದಾನೆ. ಆ ಪ್ಲ್ಯಾನನ್ನು ತಿಳ್ಕೊಂಡು ಅದಕ್ಕೆ ಸರಿಯಾಗಿ ನಾವು ಹೋದರೆ ಭಗವಂತ ಮತ್ತಷ್ಟು ನಮಗೆ ಒಳ್ಳೆಯ ದಾರಿಯನ್ನು ತೋರಿಸ್ತಾನೆ.